ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಏನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಅದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ಬಿಕಾಸ್ ನೀವು ತಮ್ಲೈನಲ್ಲಿ ನೋಡ್ಕೊಂಡು ಬಂದಿರ್ತೀರ. ಸೊ ನಾನಿವತ್ತು ತುಂಬ ಯೂಸ್ಫುಲ್ ಆಗಿರುವಂಥ, ತುಂಬ ಸಲ ರಿಪೀಟ್ ಆಗಿರುವಂಥ ಕ್ವಶನ್ಸ್ನ, ನಮ್ಮ ಸಂವಿಧಾನದ ಬಗ್ಗೆ ಇರುವಂಥ ಕ್ವಶನ್ಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ ಯಾವ ಥರ ಕ್ವಶನ್ಸ್ ಇದೆ, ಯಾವ ಥರ ಆನ್ಸರ್ಸ್ ಇದೆ, ಯಾವ ಕ್ವಶನ್ಸು ತುಂಬ ಸಲ ರಿಪೀಟ್ ಆಗಿದೆ, ಎಲ್ಲ ಅದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರತಿಯೊಂದು ಕ್ವಶನ್ನು ತುಂಬ ಇಂಪಾರ್ಟೆಂಟ್. ನೋಡ್ತಾ ನೋಡ್ತಾ ನಿಮಗೆ ಅನಿಸುತ್ತೆ ಈ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ನಾನಿವತ್ತು ಮೋರ್ ದ್ಯಾನ್ 100 ಕ್ವಶನ್ಸ್, ನಿಯರ್ 150 ಕ್ವಶನ್ಸ್ ಇದೆ. ಸೊ ಅಷ್ಟು ಕ್ವಶನ್ಸ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಕ್ವಶನ್ಸ್ ಎಲ್ಲನೂ ಯೂಸ್ಫುಲ್ ಆಗುತ್ತೆ. ಹಾಗೆ ಇನೋವೇಟಿವ್ ಆಗಿದೆ ಕ್ವಶನ್ಸ್ ಎಲ್ಲ, ಇಂಪಾರ್ಟೆಂಟ್ ಆಗಿರೋವಂಥ ಕ್ವಶನ್ಸು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ದಯವಿಟ್ಟು ಕೊನೆವರೆಗೂ ನೋಡಿ. ಇನ್ನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ನಾವಿವತ್ತು ಭಾರತ ಸಂವಿಧಾನದ ಟಾಪ್ 150 ಕ್ವಶನ್ಸ್, ಅಂದರೆ ಪದೇ ಪದೇ ರಿಪೀಟ್ ಆಗಿರೋಂಥ ಕ್ವಶನ್ಸು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆನಾ? ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? ಉತ್ತರ ನವೆಂಬರ್ 26, 1949 ಭಾರತ ಸಂವಿಧಾನವನ್ನು ಅಂಗೀಕರಿಸಿದರು. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಭಾರತದ ಸಂವಿಧಾನವು ಜಾರಿಗೆ ಬಂದಂಥ ದಿನ ಯಾವುದು ಅಂತಂದರೆ ಜನವರಿ 26, 1950. ಓಕೆನಾ? ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಜನವರಿ 26, 1950. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಶಿಲ್ಪಿ ಯಾರು? ಭಾರತದ ಸಂವಿಧಾನದ ಶಿಲ್ಪಿ ಯಾರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಓಕೆನಾ? ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಪೀಠಿಕೆ ಯಾವ ಪದಗಳಿಂದ ಆರಂಭವಾಗುತ್ತದೆ? ಸಂವಿಧಾನದ ಪೀಠಿಕೆ ಅನ್ನುವಂಥದ್ದು ಯಾವ ಪದಗಳಿಂದ ಆರಂಭವಾಗುತ್ತದೆ ಅಂತಂದರೆ ನಾವು ಭಾರತದ ಜನರು ಅನ್ನುವಂಥ ಒಂದು ಪೀಠಿಕೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತದ ಆಡಳಿತ ಪದ್ಧತಿ ಯಾವುದು? ಭಾರತದ ಆಡಳಿತ ಪದ್ಧತಿ ಯಾವುದು ಅಂತಂದರೆ ಸಂಸದೀಯ ಆಡಳಿತ ಪದ್ಧತಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನ ಯಾವ ರೀತಿಯ ಸಂವಿಧಾನ ಆಗಿದೆ? ಭಾರತದ ಸಂವಿಧಾನ ಅಂತಕ್ಕಂಥದ್ದು ಲಿಖಿತ ಸಂವಿಧಾನ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಎಷ್ಟು? ಸಂವಿಧಾನದ ರಚನೆಗೆ ತೆಗೆದುಕೊಂಡಂಥ ಅವಧಿ ಎಷ್ಟು ಅಂತಂದರೆ 2 ವರ್ಷ 11 ತಿಂಗಳು 18 ದಿನಗಳು. ಓಕೆನಾ? ನೆಕ್ಸ್ಟ್ ಕ್ವಶನ್, ಸಂವಿಧಾನ ಸಭೆಯ ಅಂತಿಮ ಸದಸ್ಯರ ಸಂಖ್ಯೆ ಎಷ್ಟು? ಸಂವಿಧಾನ ಸಭೆಯ ಅಂತಿಮ ಸದಸ್ಯರ ಸಂಖ್ಯೆ 299. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಮೂಲ ಆಧಾರ ಯಾವುದು? ಭಾರತದ ಸಂವಿಧಾನದ ಮೂಲ ಆಧಾರ ಯಾವುದು ಅಂತಂದರೆ ಉತ್ತರ ಪೀಠಿಕೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿವೆ? ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಯಾವ ಭಾಗಗಳಲ್ಲಿ ಕಂಡುಬರುತ್ತವೆ ಅಂತಂದರೆ ಭಾಗ 3ರಲ್ಲಿ ಕಂಡುಬರುತ್ತವೆ. ಓಕೆನಾ? ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ಕಂಡುಬರುತ್ತವೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿವೆ?
ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ನಮ್ಮ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿದೆ ಅಂದರೆ ಭಾಗ 4. ಓಕೆನಾ. ಭಾಗ 4ರಲ್ಲಿ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ಕಂಡುಬರುತ್ತವೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿವೆ? ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತವೆ ಅಂತಂದರೆ ಅದು ಭಾಗ 4A. ಓಕೆನಾ. ಭಾಗ 4A ವರ್ಷನಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ. ಓಕೆನಾ. ನೆಕ್ಸ್ಟ್. ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಎಷ್ಟು? ನಮ್ಮ ಸಂವಿಧಾನದಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತಂದರೆ 11. ಓಕೆನಾ. ನೆಕ್ಸ್ಟು. ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, ಮೂಲಭೂತ ಕರ್ತವ್ಯನೇ ಬೇರೆ, ಮೂಲಭೂತ ಹಕ್ಕುಗಳೇ ಬೇರೆ. ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11, ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಅರ್ಥ ಆಯ್ತಲ್ವಾ? ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ನವೆಂಬರ್ 26, 1949. ನೆಕ್ಸ್ಟ್. ಭಾರತ ಸಂವಿಧಾನ ಜಾರಿಗೆ ಬಂದ ದಿನ 26 ಜನವರಿ 1950. ನೆಕ್ಸ್ಟು. ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟು. ಭಾರತ ಸಂವಿಧಾನದ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟು. ಸಂವಿಧಾನದ ಪೀಠಿಕೆ ನಾವು ಭಾರತದ ಜನರು ಎಂಬ ಪದಗಳಿಂದ ಆರಂಭವಾಗುತ್ತದೆ. ನೆಕ್ಸ್ಟು. ಭಾರತದ ಆಡಳಿತದ ಪದ್ಧತಿ ಸಂಸದೀಯ ಪದ್ಧತಿ. ಭಾರತದ ಆಡಳಿತ ಪದ್ಧತಿ ಯಾವುದು ಅಂತಂದರೆ ಸಂಸದೀಯ ಆಡಳಿತ ಪದ್ಧತಿ. ಓಕೆನಾ. ಭಾರತದ ಸಂವಿಧಾನ ಲಿಖಿತ ರೀತಿಯ ಸಂವಿಧಾನ ಆಗಿದೆ. ನೆಕ್ಸ್ಟು. ಭಾರತ ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ 2 ವರ್ಷ 11 ತಿಂಗಳು 18 ದಿನಗಳು. ನೆಕ್ಸ್ಟ್. ಭಾರತ ಸಂವಿಧಾನದ ಸಭೆಯ ಅಂತಿಮ ಸದಸ್ಯರ ಸಂಖ್ಯೆ 299. ನೆಕ್ಸ್ಟು. ಭಾರತ ಸಂವಿಧಾನದ ಮೂಲ ಆಧಾರ ಯಾವುದು ಅಂತಂದರೆ ಪೀಠಿಕೆ. ನೆಕ್ಸ್ಟ್. ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿವೆ ಅಂತಂದರೆ ಭಾಗ 3. ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್. ಭಾರತದ ಮೂಲಭೂತ ಕರ್ತವ್ಯಗಳು ಭಾಗ 4A ಅಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್. ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಸಂಖ್ಯೆ 11. ನೆಕ್ಸ್ಟ್. ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡೋಣ. ನೆಕ್ಸ್ಟು. ಸಮಾನತೆಯ ಹಕ್ಕು ಯಾವ ವಿಧಿಯಲ್ಲಿ ಇದೆ? ಸಮಾನತೆಯ ಹಕ್ಕು ಯಾವ ವಿಧಿಯಲ್ಲಿ ಇದೆ ಅಂದರೆ ವಿಧಿ 14ರಲ್ಲಿ ಸಮಾನತೆಯ ಹಕ್ಕು ಕಂಡುಬರುತ್ತದೆ. ಓಕೆನಾ. ನೆಕ್ಸ್ಟು. ಅಸ್ಪೃಶ್ಯತೆ ನಿರ್ಮೂಲನೆ ಯಾವ ವಿಧಿ? ಅಸ್ಪೃಶ್ಯತೆ ನಿರ್ಮೂಲನೆ ಎಂಬುದು ಯಾವ ವಿಧಿಯ ಒಂದು ಭಾಗ ಆಗಿದೆ ಅಂತಂದರೆ ವಿಧಿ 17ರ ಒಂದು ಭಾಗ ಆಗಿದೆ. ನೆಕ್ಸ್ಟು. ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಯಲ್ಲಿ ಕಂಡುಬರುತ್ತದೆ? ಸ್ವಾತಂತ್ರ್ಯದ ಹಕ್ಕು ಅನ್ನುವಂಥದ್ದು ಯಾವ ವಿಧಿಯ ಒಂದು ಭಾಗ ಆಗಿದೆ ಅಂತಂದರೆ ವಿಧಿ 19ರ ಒಂದು ಭಾಗ ಆಗಿದೆ. ನೆಕ್ಸ್ಟು. ಜೀವಿಸುವ ಹಕ್ಕು ಯಾವ ವಿಧಿಯಲ್ಲಿ ಇದೆ? ಜೀವಿಸುವ ಹಕ್ಕು ಎನ್ನುವಂಥದ್ದು ಯಾವ ವಿಧಿಯ ಒಂದು ಭಾಗವಾಗಿದೆ ಅಂತಂದರೆ ವಿಧಿ 21ರ ಒಂದು ಭಾಗವಾಗಿದೆ. ಓಕೆನಾ. ನೆಕ್ಸ್ಟು. ಶಿಕ್ಷಣದ ಹಕ್ಕು ಯಾವ ವಿಧಿಯಲ್ಲಿ ಕಂಡುಬರುತ್ತದೆ? ಶಿಕ್ಷಣದ ಹಕ್ಕು ಎನ್ನುವಂಥದ್ದು ಯಾವ ವಿಧಿಯಲ್ಲಿ ಕಂಡುಬರುತ್ತದೆ ಅಂತಂದರೆ ವಿಧಿ 21A ಆರ್ಟಿಕಲ್. ಎ ಅಂದರೆ ಆರ್ಟಿಕಲ್ ಅಂತ. ಓಕೆನಾ. ಶಿಕ್ಷಣದ ಹಕ್ಕು ಎಂಬುದು ವಿಧಿ 21ನೇ ಆರ್ಟಿಕಲಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು. ಸಂವಿಧಾನಿಕ ಪರಿಹಾರದ ಹಕ್ಕು ಯಾವ ವಿಧಿಯಲ್ಲಿ ಕಂಡುಬರುತ್ತದೆ? ಸಂವಿಧಾನಿಕ ಪರಿಹಾರದ ಹಕ್ಕು ಎನ್ನುವಂಥದ್ದು ವಿಧಿ 32ರಲ್ಲಿ ಕಂಡುಬರುತ್ತದೆ. ಓಕೆನಾ. ನೆಕ್ಸ್ಟು. ವಿಧಿ 32ನ್ನು
ಯಾವ ಹೆಸರಿನಿಂದ ಕರೆಯುತ್ತಾರೆ? ವಿಧಿ 32ನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತಂದರೆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು 32ನೇ ವಿಧಿಯನ್ನು ಕರೆಯುತ್ತಾರೆ. ಓಕೆನಾ? ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಮತ್ತೊಂದು ಸಲ ಹೇಳ್ತೀನಿ. ವಿಧಿ 32ನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯುತ್ತಾರೆ. ಓಕೆನಾ? ನೆಕ್ಸ್ಟು, ಈ ಮಾತನ್ನು ಹೇಳಿದವರು ಯಾರು ಅಂತಂದರೆ ವಿಧಿ 32 ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್. ಓಕೆನಾ? ನೆಕ್ಸ್ಟು, ಧಾರ್ಮಿಕ ಸ್ವಾತಂತ್ರ್ಯ ಯಾವ ವಿಧಿಯಿಂದ ಆರಂಭವಾಗುತ್ತದೆ? ಧಾರ್ಮಿಕ ಸ್ವಾತಂತ್ರ್ಯ ಯಾವ ವಿಧಿಯಿಂದ ಆರಂಭವಾಗುತ್ತದೆ ಅಂತಂದರೆ ವಿಧಿ 25ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಎನ್ನುವಂಥದ್ದು ಕಂಡುಬರುತ್ತದೆ. ಓಕೆನಾ? ನೆಕ್ಸ್ಟು, ಶೋಷಣೆಯ ವಿರುದ್ಧದ ಹಕ್ಕು ಯಾವ ವಿಧಿಗಳಲ್ಲಿ ಇದೆ? ಶೋಷಣೆಯ ವಿರುದ್ಧದ ಹಕ್ಕು ಎಂಬುವಂಥದ್ದು 2 ವಿಧಿಗಳಲ್ಲಿ ಕಂಡುಬರುತ್ತದೆ. ವಿಧಿ 23 ಮತ್ತು 24. ವಿಧಿ 23, 24ರಲ್ಲಿ ಶೋಷಣೆಯ ವಿರುದ್ಧದ ಹಕ್ಕು ಕಂಡುಬರುತ್ತದೆ. ಓಕೆನಾ? ನೆಕ್ಸ್ಟು, ಮತದಾನದ ವಯಸ್ಸು ಎಷ್ಟು? 18 ವರ್ಷಗಳು. ಮತದಾನದ ವಯಸ್ಸು 18 ವರ್ಷಗಳು. ನೆಕ್ಸ್ಟು, ಮತದಾನದ ವಯಸ್ಸನ್ನು 18ಕ್ಕೆ ಇಳಿಸಿದ ತಿದ್ದುಪಡಿ ಯಾವುದು? ಮತದಾನದ ವಯಸ್ಸನ್ನು 18ಕ್ಕೆ ಇಳಿಸಿದ ತಿದ್ದುಪಡಿ ಯಾವುದು ಅಂತಂದರೆ 61ನೇ ತಿದ್ದುಪಡಿ ಕಾಯ್ದೆ. ಓಕೆನಾ? ನೆಕ್ಸ್ಟು, ಸಮಾಜವಾದಿ ಪದವನ್ನು ಸೇರಿಸಿದ ತಿದ್ದುಪಡಿ ಯಾವುದು? ನಮ್ಮ ಭಾರತ ಸಂವಿಧಾನಕ್ಕೆ ಸಮಾಜವಾದಿ ಪದವನ್ನು ಸೇರಿಸಿದಂಥ ತಿದ್ದುಪಡಿ ಯಾವುದು ಅಂತಂದರೆ 42ನೇ ತಿದ್ದುಪಡಿ. ಓಕೆನಾ? ನೆಕ್ಸ್ಟು, ಜಾತ್ಯತೀತ ಪದವನ್ನು ಸೇರಿಸಿದ ತಿದ್ದುಪಡಿ ಯಾವುದು? ಜಾತ್ಯತೀತ ಅನ್ನುವಂಥ ಪದವನ್ನು ಸೇರಿಸಿದಂಥ ತಿದ್ದುಪಡಿ ಯಾವುದು ಅಂತಂದರೆ ಅದು ಕೂಡ 42ನೇ ತಿದ್ದುಪಡಿ. ಸಮಾಜವಾದಿ ಹಾಗೂ ಜಾತ್ಯತೀತ ಈ 2 ಪದಗಳನ್ನು ಸೇರಿಸಿದಂಥ ತಿದ್ದುಪಡಿ ಯಾವುದು ಅಂತಂದರೆ 42ನೇ ತಿದ್ದುಪಡಿ. ಓಕೆನಾ? ನೆಕ್ಸ್ಟು, ಭಾರತದ ರಾಷ್ಟ್ರದ ಮುಖ್ಯಸ್ಥ ಯಾರು? ಭಾರತದ ರಾಷ್ಟ್ರದ ಮುಖ್ಯಸ್ಥ ಯಾರು ಅಂತಂದರೆ ರಾಷ್ಟ್ರಪತಿ. ಓಕೆನಾ? ಅರ್ಥ ಆಯ್ತಲ್ವಾ? ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಸಮಾನತೆಯ ಹಕ್ಕು ಯಾವ ವಿಧಿಯಲ್ಲಿದೆ ಅಂತಂದರೆ ವಿಧಿ 14ರಲ್ಲಿ ಸಮಾನತೆಯ ಹಕ್ಕು ಕಂಡುಬರುತ್ತದೆ. ಅಸ್ಪೃಶ್ಯತೆ ನಿರ್ಮೂಲನೆ ಎಂಬುವಂಥದ್ದು ವಿಧಿ 17ರಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಸ್ವಾತಂತ್ರ್ಯದ ಹಕ್ಕು ಎನ್ನುವಂಥದ್ದು ವಿಧಿ 19ರಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಜೀವಿಸುವ ಹಕ್ಕು ಎನ್ನುವಂಥದ್ದು ವಿಧಿ 21ರಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಶಿಕ್ಷಣದ ಹಕ್ಕು ವಿಧಿ 21A ಅದರಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಸಾಂವಿಧಾನಿಕ ಪರಿಹಾರದ ಹಕ್ಕು ವಿಧಿ 32ರಲ್ಲಿ ಕಂಡುಬರುತ್ತದೆ. ವಿಧಿ 32ನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯಲಾಗುತ್ತದೆ. ಓಕೆನಾ? ಈ ಮಾತನ್ನು ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದಾರೆ. ಓಕೆನಾ? ನೆಕ್ಸ್ಟು, ಧಾರ್ಮಿಕ ಸ್ವಾತಂತ್ರ್ಯ ವಿಧಿ 25ರಿಂದ ಆರಂಭವಾಗುತ್ತದೆ. ಧಾರ್ಮಿಕ ಸ್ವಾತಂತ್ರ್ಯ ಎಂಬುವಂಥದ್ದು ವಿಧಿ 25ರಿಂದ ಆರಂಭವಾಗುತ್ತದೆ. ನೆಕ್ಸ್ಟು, ಶೋಷಣೆಯ ವಿರುದ್ಧ ಹಕ್ಕು 23 ಮತ್ತು 24 ವಿಧಿಗಳಲ್ಲಿ ಕಂಡುಬರುತ್ತದೆ. ಓಕೆನಾ? ಮತದಾನದ ವಯಸ್ಸು 18 ವರ್ಷಗಳು. ಮತದಾನದ ವಯಸ್ಸನ್ನು 18ಕ್ಕೆ ಇಳಿಸಿದಂಥ ತಿದ್ದುಪಡಿ 61ನೇ ತಿದ್ದುಪಡಿ. ನೆಕ್ಸ್ಟ್, ಸಮಾಜವಾದಿ ಪದವನ್ನು ಸೇರಿಸಿದ ತಿದ್ದುಪಡಿ 42ನೇ ತಿದ್ದುಪಡಿ. ಜಾತ್ಯತೀತ ಪದವನ್ನು ಸೇರಿಸಿದಂಥ ತಿದ್ದುಪಡಿ ಅದು ಕೂಡ 42ನೇ ತಿದ್ದುಪಡಿ ಆಗಿದೆ. ಓಕೆನಾ? ನೆಕ್ಸ್ಟು, ಭಾರತದ ರಾಷ್ಟ್ರದ ಮುಖ್ಯಸ್ಥ ಯಾರು? ರಾಷ್ಟ್ರಪತಿ. ಭಾರತದ ರಾಷ್ಟ್ರದ ಮುಖ್ಯಸ್ಥ ಯಾರು ಅಂತಂದರೆ ರಾಷ್ಟ್ರಪತಿ. ಓಕೆನಾ? ನೆಕ್ಸ್ಟ್, ಸರ್ಕಾರದ ಮುಖ್ಯಸ್ಥ ಯಾರು? ಸರ್ಕಾರದ ಮುಖ್ಯಸ್ಥ ಪ್ರಧಾನಮಂತ್ರಿ ಆಗಿರುತ್ತಾರೆ. ಓಕೆನಾ? ನೆಕ್ಸ್ಟ್, ಸಂಸತ್ತಿನ ಮೇಲ್ಮನೆ ಯಾವುದು? ಉತ್ತರ ರಾಜ್ಯಸಭೆ. ನೆಕ್ಸ್ಟು, ಸಂಸತ್ತಿನ ಕೆಳಮನೆ ಯಾವುದು? ಉತ್ತರ ಲೋಕಸಭೆ. ನೆಕ್ಸ್ಟ್, ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ?
ಉತ್ತರ ಚುನಾವಣಾ ಮಂಡಳಿ. ಇವರು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ. ಓಕೆನಾ. ರಾಷ್ಟ್ರಪತಿಯ ಅಧಿಕಾರ ಅವಧಿ ಎಷ್ಟು ಅಂತಂದರೆ ಉತ್ತರ 5 ವರ್ಷ. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ. ಭಾರತದ ಸರ್ಕಾರದ ಮುಖ್ಯಸ್ಥ ಯಾರು ಅಂತಂದರೆ ಪ್ರಧಾನಮಂತ್ರಿ. ನೆಕ್ಸ್ಟು ಸಂಸತ್ತಿನ ಮೇಲ್ಮನೆ ಯಾವುದು ಅಂತಂದರೆ ರಾಜ್ಯಸಭೆ. ನೆಕ್ಸ್ಟು ಸಂಸತ್ತಿನ ಕೆಳಮನೆ ಯಾವುದು ಅಂತಂದರೆ ಲೋಕಸಭೆ. ನೆಕ್ಸ್ಟು ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ ಅಂತಂದರೆ ಚುನಾವಣಾ ಮಂಡಳಿಯವರು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ. ಓಕೆನಾ. ನೆಕ್ಸ್ಟು ರಾಷ್ಟ್ರಪತಿಯ ಅಧಿಕಾರ ಅವಧಿ ಎಷ್ಟು ಅಂತಂದರೆ 5 ವರ್ಷಗಳು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು? ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು ಅಂತಂದರೆ ಉತ್ತರ 5 ವರ್ಷ. ಓಕೆನಾ. ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆ ಶಾಶ್ವತ ಸಭೆಯೇ? ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆ ಶಾಶ್ವತ ಸಭೆಯೇ ಅಂತಂದರೆ ಉತ್ತರ ಹೌದು. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಉತ್ತರ ಜವಾಹರಲಾಲ್ ನೆಹರು. ನೆಕ್ಸ್ಟ್ ಕ್ವಶನ್, ಮೂಲಭೂತ ಕರ್ತವ್ಯಗಳು ಯಾವ ದೇಶದಿಂದ ಪಡೆದಿದ್ದೇವೆ? ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ರಷ್ಯಾ, ಹಿಂದಿನ USSR. ಓಕೆನಾ. ನೆಕ್ಸ್ಟ್ ಕ್ವಶನ್, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ರಾಜ್ಯದ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ಐರ್ಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ಸಂಸದೀಯ ಪದ್ಧತಿಯನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಸಂಸದೀಯ ಪದ್ಧತಿಯನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ಬ್ರಿಟನ್. ನೆಕ್ಸ್ಟ್ ಕ್ವಶನ್, ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ಅಮೇರಿಕಾ. ನೆಕ್ಸ್ಟ್, ಕನ್ಫ್ಯೂಸ್ ಆಗಬೇಡಿ, ಉತ್ತರ ಅಮೇರಿಕಾ ಅಲ್ಲ, ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ ದೇಶದಿಂದ ಪಡೆದಿದ್ದೇವೆ. ಓಕೆನಾ. ನೆಕ್ಸ್ಟು, ತುರ್ತು ಪರಿಸ್ಥಿತಿ ಕಲ್ಪನೆಯನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ತುರ್ತು ಪರಿಸ್ಥಿತಿ ಕಲ್ಪನೆಯನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ಜರ್ಮನಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ರಕ್ಷಕ ಯಾರು? ಸಂವಿಧಾನದ ರಕ್ಷಕ ಯಾರು? ಉತ್ತರ ಸುಪ್ರೀಂ ಕೋರ್ಟ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತದ ಅತ್ಯುನ್ನತ ನ್ಯಾಯಾಲಯ ಯಾವುದು? ಭಾರತದ ಅತ್ಯುನ್ನತ ನ್ಯಾಯಾಲಯ ಯಾವುದು? ಉತ್ತರ ಸುಪ್ರೀಂ ಕೋರ್ಟ್. ಓಕೆನಾ. ಎರಡೂ ಕೂಡ ಒಂದೇ ಆನ್ಸರ್. ಭಾರತದ ಸಂವಿಧಾನದ ರಕ್ಷಕನೂ ಕೂಡ ಸುಪ್ರೀಂ ಕೋರ್ಟೇ ಆಗಿದೆ. ಹಾಗೆ ಭಾರತದ ಅತ್ಯುನ್ನತ ನ್ಯಾಯಾಲಯ ಕೂಡ ಸುಪ್ರೀಂ ಕೋರ್ಟ್ ಆಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತ ಒಕ್ಕೂಟದ ರಾಷ್ಟ್ರವೇ ಅಂತಂದರೆ ಹೌದು. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದಲ್ಲಿನ ಮೊದಲ ವಿಧಿ ಯಾವುದು? ಭಾರತೀಯ ಸಂವಿಧಾನದಲ್ಲಿನ ಮೊದಲ ವಿಧಿ ಯಾವುದು ಅಂತಂದರೆ ವಿಧಿ 1. ನೆಕ್ಸ್ಟ್, ವಿಧಿ 1 ಏನನ್ನು ತಿಳಿಸುತ್ತದೆ? ಭಾರತೀಯ ಸಂವಿಧಾನದಲ್ಲಿನ ಮೊದಲನೇ ವಿಧಿಯು ಏನನ್ನು ತಿಳಿಸುತ್ತದೆ? ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಮೊದಲನೇ ವಿಧಿ ಏನನ್ನು ತಿಳಿಸುತ್ತದೆ? ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಎಂಬುದನ್ನು ತಿಳಿಸುತ್ತದೆ. ಓಕೆನಾ. ನೆಕ್ಸ್ಟ್, ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳು ಯಾವುವು? ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳು ಅಂತಂದರೆ 5ರಿಂದ 11 ವಿಧಿಗಳು ಭಾರತದ ಪೌರತ್ವಕ್ಕೆ ಸಂಬಂಧಿಸಿದಂಥ ವಿಧಿಗಳು ಆಗಿದೆ. ಓಕೆನಾ.
ಸೊ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ನಿಮಗೆ ಏನಾದರೂ ನಾನು ಹೇಳ್ತಾ ಇರೋದು ಫಾಸ್ಟ್ ಅನಿಸ್ತು ಅಂತಂದರೆ ವಿಡಿಯೋನ ಪಾಸ್ ಮಾಡಿ, ಅಲ್ಲಿ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ಸ್ ಮತ್ತು ಆನ್ಸರ್ ಎರಡನ್ನೂ ಡಿಸ್ಪ್ಲೇ ಮಾಡಿದ್ದೀನಿ. ಅದೇನೋ ನಿಮಗೆ ಕ್ಲಾರಿಟಿ ಕಾಣಿಸ್ತಿಲ್ಲ ಅಂತ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇಫ್ ಇನ್ ಕೇಸ್ ಅದೇನಾದರೂ ಕ್ಲಾರಿಟಿ ಕಾಣಿಸ್ತಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದನ್ನು ನೋಟ್ ಮಾಡ್ಕೊಳ್ಳಿ. ಅದೇನಾದರೂ ನಿಮಗೆ ಓಕೆ ಅನಿಸ್ತು ಅಂತ ಅಂದರೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ರಿಪೀಟ್ ಮಾಡ್ತೀನಿ. ಲೋಕಸಭೆಯ ಅಧಿಕಾರಾವಧಿ 5 ವರ್ಷಗಳು. ನೆಕ್ಸ್ಟ್, ರಾಜ್ಯಸಭೆ ಶಾಶ್ವತ ಸಭೆಯೇ? ಹೌದು. ನೆಕ್ಸ್ಟು, ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್, ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು. ನೆಕ್ಸ್ಟು, ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾ ದೇಶದಿಂದ ಪಡೆದಿದ್ದೇವೆ. ಓಕೆನಾ? ನೆಕ್ಸ್ಟು, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ಪಡೆದಿದ್ದೇವೆ. ಓಕೆನಾ? ನೆಕ್ಸ್ಟು, ಸಂಸದೀಯ ಪದ್ಧತಿಗಳನ್ನು ಬ್ರಿಟನ್ ದೇಶದಿಂದ ಪಡೆದಿದ್ದೇವೆ. ಓಕೆನಾ? ನೆಕ್ಸ್ಟು, ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ ದೇಶದಿಂದ ಪಡೆದಿದ್ದೇವೆ. ಓಕೆನಾ? ನೆಕ್ಸ್ಟು, ತುರ್ತು ಪರಿಸ್ಥಿತಿ ಕಲ್ಪನೆಯನ್ನು ಜರ್ಮನಿ ದೇಶದಿಂದ ಪಡೆದಿದ್ದೇವೆ. ಓಕೆನಾ? ನೆಕ್ಸ್ಟು, ಸಂವಿಧಾನದ ರಕ್ಷಕ ಹಾಗೂ ಸಂವಿಧಾನದ ಅತ್ಯುನ್ನತ ನ್ಯಾಯಾಲಯ ಎರಡಕ್ಕೂ ಒಂದೇ ಉತ್ತರ, ಸುಪ್ರೀಂ ಕೋರ್ಟ್. ಓಕೆನಾ? ನೆಕ್ಸ್ಟು, ಭಾರತ ಒಕ್ಕೂಟದ ರಾಷ್ಟ್ರವೇ? ಭಾರತ ದೇಶವು ಒಕ್ಕೂಟದ ರಾಷ್ಟ್ರವೇ? ಹೌದು. ನೆಕ್ಸ್ಟು, ಭಾರತೀಯ ಸಂವಿಧಾನದಲ್ಲಿನ ಮೊದಲ ವಿಧಿ ಯಾವುದು ಅಂತಂದರೆ ವಿಧಿ 1. ವಿಧಿ 1 ಏನನ್ನು ತಿಳಿಸುತ್ತದೆ? ಭಾರತ ಸಂವಿಧಾನದ 1ನೇ ವಿಧಿಯು ಏನನ್ನು ತಿಳಿಸುತ್ತದೆ ಅಂತಂದರೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಓಕೆನಾ? ನೆಕ್ಸ್ಟ್, ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳು ವಿಧಿ 5ರಿಂದ 11. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು, ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಗಳಲ್ಲಿದೆ? ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಗಳಲ್ಲಿದೆ? ಉತ್ತರ, ವಿಧಿ 19ರಿಂದ 22ರಲ್ಲಿ ಸ್ವಾತಂತ್ರ್ಯದ ಹಕ್ಕು ಕಂಡುಬರುತ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಶೋಷಣೆಯ ವಿರುದ್ಧದ ಹಕ್ಕು ಯಾವ ವಿಧಿಗಳಲ್ಲಿದೆ? ಶೋಷಣೆಯ ವಿರುದ್ಧದ ಹಕ್ಕು ಯಾವ ವಿಧಿಗಳಲ್ಲಿದೆ? ಉತ್ತರ, ವಿಧಿ 23ರಿಂದ 24. ಓಕೆನಾ? ನೆಕ್ಸ್ಟು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಗಳಲ್ಲಿದೆ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಗಳಲ್ಲಿದೆ? ಉತ್ತರ, ವಿಧಿ 25ರಿಂದ 28. ನೆಕ್ಸ್ಟ್ ಕ್ವಶನ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಯಾವ ವಿಧಿಗಳಲ್ಲಿವೆ? ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಯಾವ ವಿಧಿಗಳಲ್ಲಿವೆ? ಉತ್ತರ, ವಿಧಿ 29ರಿಂದ 30. ನೆಕ್ಸ್ಟ್ ಕ್ವಶನ್, ಸಾಂವಿಧಾನಿಕ ಪರಿಹಾರದ ಹಕ್ಕು ಯಾವ ವಿಧಿಯಲ್ಲಿದೆ? ಸಾಂವಿಧಾನಿಕ ಪರಿಹಾರದ ಹಕ್ಕು ಯಾವ ವಿಧಿಯಲ್ಲಿದೆ? ಉತ್ತರ, ವಿಧಿ 32. ಓಕೆನಾ? ನೆಕ್ಸ್ಟ್ ಕ್ವಶನ್, ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಉತ್ತರ, 42ನೇ ತಿದ್ದುಪಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಮೂಲಭೂತ ಕರ್ತವ್ಯಗಳನ್ನು ಯಾವ ವರ್ಷದಲ್ಲಿ ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳನ್ನು ಯಾವ ವರ್ಷದಲ್ಲಿ ಸೇರಿಸಲಾಯಿತು? ಉತ್ತರ, 1976. ಓಕೆನಾ? ನೆಕ್ಸ್ಟು, ಶಿಕ್ಷಣದ ಹಕ್ಕು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಶಿಕ್ಷಣದ ಹಕ್ಕು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಉತ್ತರ, 86ನೇ ತಿದ್ದುಪಡಿ. ಓಕೆನಾ? ನೆಕ್ಸ್ಟು, ಶಿಕ್ಷಣದ ಹಕ್ಕು ಯಾವ ವಯಸ್ಸಿನ ಮಕ್ಕಳಿಗೆ ಅನ್ವಯಿಸುತ್ತದೆ? ಶಿಕ್ಷಣದ ಹಕ್ಕು ಯಾವ ವಯಸ್ಸಿನ ಮಕ್ಕಳಿಗೆ ಅನ್ವಯಿಸುತ್ತದೆ? ಉತ್ತರ, 6ರಿಂದ 14 ವರ್ಷ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ರಾಷ್ಟ್ರಪತಿ ಆಗಲು ಕನಿಷ್ಠ ವಯಸ್ಸು ಎಷ್ಟು? ಉತ್ತರ, 35 ವರ್ಷ. ಓಕೆನಾ? ನೆಕ್ಸ್ಟ್ ಕ್ವಶನ್,
ರಾಷ್ಟ್ರಪತಿಗೆ ರಾಜೀನಾಮೆ ಯಾರಿಗೆ ನೀಡಬೇಕು? ರಾಷ್ಟ್ರಪತಿಯವರು ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು? ಉತ್ತರ ಉಪರಾಷ್ಟ್ರಪತಿಗೆ. ಓಕೆನಾ. ನೆಕ್ಸ್ಟು, ಉಪರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಉಪರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷಗಳು. ಓಕೆನಾ. ನೆಕ್ಸ್ಟು, ಉಪರಾಷ್ಟ್ರಪತಿ ರಾಜ್ಯಸಭೆಯ ಯಾವ ಹುದ್ದೆಯನ್ನು ಅಲಂಕರಿಸುತ್ತಾರೆ? ಉಪರಾಷ್ಟ್ರಪತಿ ರಾಜ್ಯಸಭೆಯ ಯಾವ ಹುದ್ದೆಯನ್ನು ಅಲಂಕರಿಸುತ್ತಾರೆ? ಉತ್ತರ ಸಭಾಪತಿ. ಓಕೆನಾ. ನೆಕ್ಸ್ಟು, ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಷ್ಟ್ರಪತಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಚಿವ ಸಂಪುಟವು ಯಾರಿಗೆ ಜವಾಬ್ದಾರಿಯಾಗಿರುತ್ತದೆ? ಸಚಿವ ಸಂಪುಟವು ಯಾರಿಗೆ ಜವಾಬ್ದಾರಿಯಾಗಿರುತ್ತದೆ? ಉತ್ತರ ಲೋಕಸಭೆಗೆ. ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಉತ್ತರ 25 ವರ್ಷಗಳು. ನೆಕ್ಸ್ಟ್, ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಉತ್ತರ 30 ವರ್ಷಗಳು. ನೆಕ್ಸ್ಟ್, ಹಣಕಾಸು ಮಸೂದೆ ಮೊದಲು ಯಾವ ಸದನದಲ್ಲಿ ಮಂಡನೆಯಾಗಿರುತ್ತದೆ? ಹಣಕಾಸು ಮಸೂದೆ ಮೊದಲು ಯಾವ ಸದನದಲ್ಲಿ ಮಂಡನೆಯಾಗುತ್ತದೆ? ಉತ್ತರ ಲೋಕಸಭೆ. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ. ಸ್ವಾತಂತ್ರ್ಯದ ಹಕ್ಕು ವಿಧಿ 19ರಿಂದ 22ರಲ್ಲಿ ಕಂಡುಬರುತ್ತದೆ. ಓಕೆನಾ. ನೆಕ್ಸ್ಟು, ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24 ವಿಧಿಗಳಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28 ವಿಧಿಗಳಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು 29ರಿಂದ 30ರಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಸಂವಿಧಾನಿಕ ಪರಿಹಾರದ ಹಕ್ಕು ವಿಧಿ 32ರಲ್ಲಿ ಕಂಡುಬರುತ್ತದೆ. ಮೂಲಭೂತ ಕರ್ತವ್ಯಗಳನ್ನು 42ನೇ ತಿದ್ದುಪಡಿಯಿಂದ ಸೇರಿಸಲಾಯಿತು. ಓಕೆನಾ. ನೆಕ್ಸ್ಟು, ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಸೇರಿಸಲಾಯಿತು. ಓಕೆನಾ. ನೆಕ್ಸ್ಟು, ಶಿಕ್ಷಣದ ಹಕ್ಕು 86ನೇ ತಿದ್ದುಪಡಿಯಿಂದ ಸೇರ್ಪಡೆಯಾಯಿತು. ಓಕೆನಾ. ನೆಕ್ಸ್ಟು, ಶಿಕ್ಷಣದ ಹಕ್ಕು 6ರಿಂದ 14 ವರ್ಷದ ಮಕ್ಕಳಿಗೆ ಅನ್ವಯಿಸುತ್ತದೆ. ನೆಕ್ಸ್ಟು, ರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಓಕೆನಾ. ನೆಕ್ಸ್ಟು, ರಾಷ್ಟ್ರಪತಿಯು ಉಪರಾಷ್ಟ್ರಪತಿಗೆ ರಾಜೀನಾಮೆಯನ್ನು ನೀಡಬೇಕು. ಓಕೆನಾ. ನೆಕ್ಸ್ಟು, ಉಪರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು 35 ವರ್ಷಗಳು. ನೆಕ್ಸ್ಟು, ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಓಕೆನಾ. ನೆಕ್ಸ್ಟು, ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಓಕೆನಾ. ನೆಕ್ಸ್ಟು, ಸಚಿವ ಸಂಪುಟವು ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಓಕೆನಾ. ನೆಕ್ಸ್ಟು, ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು 25. ನೆಕ್ಸ್ಟು, ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು 30. ಹಣಕಾಸು ಮಸೂದೆ ಮೊದಲು ಯಾವ ಸದನದಲ್ಲಿ ಮಂಡನೆಯಾಗುತ್ತದೆ ಅಂತಂದರೆ ಲೋಕಸಭೆ ಸದನದಲ್ಲಿ ಮಂಡನೆಯಾಗುತ್ತದೆ. ನೆಕ್ಸ್ಟು, ಹಣಕಾಸು ಮಸೂದೆಯನ್ನು ಪರಿಚಯಿಸಲು ರಾಷ್ಟ್ರಪತಿಯವರ ಅನುಮತಿ ಇರಬೇಕು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಭಾರತದ ಅಟಾರ್ನಿ ಜನರಲ್ ಅನ್ನು ಯಾರು ನೇಮಿಸುತ್ತಾರೆ?
ಭಾರತದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಿಸುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ಭಾರತದ ಅತ್ಯುನ್ನತ ನ್ಯಾಯಾಲಯ ಯಾವುದು? ಭಾರತದ ಅತ್ಯುನ್ನತ ನ್ಯಾಯಾಲಯ ಯಾವುದು? ಉತ್ತರ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಕ್ವಶನ್, ರಾಜ್ಯದ ಅತ್ಯುನ್ನತ ನ್ಯಾಯಾಲಯ ಯಾವುದು? ರಾಜ್ಯದ ಅತ್ಯುನ್ನತ ನ್ಯಾಯಾಲಯ ಯಾವುದು? ಉತ್ತರ ಹೈಕೋರ್ಟ್. ನೋಡಿ, ಇದೆರಡು ಕನ್ಫ್ಯೂಸ್ ಆಗಬೇಡಿ. ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್, ರಾಜ್ಯದ ಅತ್ಯುನ್ನತ ನ್ಯಾಯಾಲಯ ಹೈಕೋರ್ಟ್. ಓಕೆನಾ? ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಷ್ಟ್ರಪತಿ. ರಾಜ್ಯಪಾಲರ ಅಧಿಕಾರ ಅವಧಿ ಎಷ್ಟು? ರಾಜ್ಯಪಾಲರ ಅಧಿಕಾರ ಅವಧಿ ಎಷ್ಟು? 5 ವರ್ಷಗಳು. ರಾಜ್ಯದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥ ಯಾರು? ರಾಜ್ಯದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥ ಯಾರು? ಉತ್ತರ ಮುಖ್ಯಮಂತ್ರಿ. ನೆಕ್ಸ್ಟ್ ಕ್ವಶನ್, ರಾಜ್ಯದ ಸಂವಿಧಾನಿಕ ಮುಖ್ಯಸ್ಥ ಯಾರು? ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥ ಯಾರು? ಉತ್ತರ ರಾಜ್ಯಪಾಲರು. ನೆಕ್ಸ್ಟ್ ಕ್ವಶನ್, ಮುಖ್ಯಮಂತ್ರಿಯವರನ್ನು ಯಾರು ನೇಮಿಸುತ್ತಾರೆ? ಮುಖ್ಯಮಂತ್ರಿಯವರನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಜ್ಯಪಾಲರು. ನೆಕ್ಸ್ಟ್ ಕ್ವಶನ್, ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಉತ್ತರ 25. ನೆಕ್ಸ್ಟ್ ಕ್ವಶನ್, ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಉತ್ತರ 30 ವರ್ಷಗಳು. ವಿಧಾನಸಭೆಯ ಸದಸ್ಯರಾಗಲು 25 ವರ್ಷ, ವಿಧಾನ ಪರಿಷತ್ತಿನ ಸದಸ್ಯರಾಗಲು 30 ವರ್ಷ. ಓಕೆನಾ? ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಉತ್ತರ 73ನೇ ತಿದ್ದುಪಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ನಗರ ಸ್ಥಳೀಯ ಸಂಸ್ಥೆಗಳನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ನಗರ ಸ್ಥಳೀಯ ಸಂಸ್ಥೆಗಳನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಉತ್ತರ 74ನೇ ತಿದ್ದುಪಡಿ. ಓಕೆನಾ? ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನಿಮಗೆ ಅರ್ಥ ಆಗಿಲ್ಲ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಓಕೆನಾ? ನಾನು ಹೇಳ್ತಾ ಇರೋದು ಫಾಸ್ಟ್ ಅನಿಸ್ತು ಅಂದರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ವಿಡಿಯೋನ ಪಾಸ್ ಮಾಡಿ ಕ್ವಶನ್ಸ್ ಮತ್ತು ಆನ್ಸರ್ ಎರಡೂ ನಾನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ. ನೋಟ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಮತದಾನದ ಹಕ್ಕು ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಮತದಾನದ ಹಕ್ಕು ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 326ರಲ್ಲಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ತುರ್ತು ಪರಿಸ್ಥಿತಿಯ ವಿಧಿ ಯಾವುದು? ತುರ್ತು ಪರಿಸ್ಥಿತಿಯ ವಿಧಿ ಯಾವುದು? ಉತ್ತರ 352ನೇ ವಿಧಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿ ಆಡಳಿತ ಯಾವ ವಿಧಿಯಡಿ ಜಾರಿಯಾಗುತ್ತದೆ? ರಾಷ್ಟ್ರಪತಿಯವರ ಆಡಳಿತ ಯಾವ ವಿಧಿಯಡಿ ಜಾರಿಯಾಗುತ್ತದೆ? ಉತ್ತರ 356. ಓಕೆನಾ? ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಭಾರತದ ಅಟಾರ್ನಿ ಜನರಲ್ ಅವರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ನೆಕ್ಸ್ಟ್, ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನೂ ಸಹ ರಾಷ್ಟ್ರಪತಿಯವರೇ ನೇಮಕ ಮಾಡುತ್ತಾರೆ. ನೆಕ್ಸ್ಟ್, ಭಾರತದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್.
ಭಾರತದ ಅಥವಾ ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ನೆಕ್ಸ್ಟ್, ರಾಜ್ಯದ ಅತ್ಯುನ್ನತ ನ್ಯಾಯಾಲಯ ಹೈಕೋರ್ಟ್. ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ರಾಜ್ಯಪಾಲರ ಅಧಿಕಾರ ಅವಧಿ 5 ವರ್ಷಗಳು. ರಾಜ್ಯದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥ ಮುಖ್ಯಮಂತ್ರಿಯವರು ಆಗಿರುತ್ತಾರೆ. ನೆಕ್ಸ್ಟ್, ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥ ರಾಜ್ಯಪಾಲರು ಆಗಿರುತ್ತಾರೆ. ಮುಖ್ಯಮಂತ್ರಿಯವರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ನೆಕ್ಸ್ಟ್, ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು 73ನೇ ತಿದ್ದುಪಡಿಯಿಂದ ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್, ನಗರ ಸ್ಥಳೀಯ ಸಂಸ್ಥೆಗಳನ್ನು 74ನೇ ತಿದ್ದುಪಡಿಯಿಂದ ಸೇರ್ಪಡೆ ಮಾಡಲಾಯಿತು. ಮತದಾನದ ಹಕ್ಕು ಸಂವಿಧಾನದ 326ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ. ತುರ್ತು ಪರಿಸ್ಥಿತಿಯ ವಿಧಿ 352ನೇ ವಿಧಿ ಆಗಿದೆ. ರಾಷ್ಟ್ರಪತಿಯವರ ಆಡಳಿತ 356ನೇ ವಿಧಿಯ ಅಡಿಯಲ್ಲಿ ಜಾರಿಯಾಗುತ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ರಾಷ್ಟ್ರಪತಿ ಆಡಳಿತ ಯಾವ ವಿಧಿಯಡಿ ಜಾರಿಯಾಗುತ್ತದೆ? 356. ಹಣಕಾಸಿನ ತುರ್ತು ಪರಿಸ್ಥಿತಿ ಯಾವ ವಿಧಿಯಡಿ ಜಾರಿಯಾಗುತ್ತದೆ? ಹಣಕಾಸಿನ ತುರ್ತು ಪರಿಸ್ಥಿತಿ ಯಾವ ವಿಧಿಯಡಿ ಜಾರಿಯಾಗುತ್ತದೆ? ಉತ್ತರ 360ನೇ ವಿಧಿ. ಸಂವಿಧಾನದ ತಿದ್ದುಪಡಿ ಯಾವ ವಿಧಿಯಲ್ಲಿ ಇದೆ? ಸಂವಿಧಾನದ ತಿದ್ದುಪಡಿ ಯಾವ ವಿಧಿಯಲ್ಲಿ ಇದೆ? ಉತ್ತರ 368. ಭಾರತದಲ್ಲಿ ಏಕಪೌರತ್ವವನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಭಾರತದಲ್ಲಿ ಏಕಪೌರತ್ವವನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ಬ್ರಿಟನ್ ದೇಶದಿಂದ. ನೆಕ್ಸ್ಟ್, ನ್ಯಾಯಾಂಗ ಪರಿಶೀಲನೆ ಜುಡಿಷಿಯಲ್ ರಿವ್ಯೂ ಯಾವ ದೇಶದಿಂದ ಪಡೆದಿದ್ದೇವೆ? ನ್ಯಾಯಾಂಗ ಪರಿಶೀಲನೆ ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ಅಮೆರಿಕ ದೇಶದಿಂದ. ಮೂಲಭೂತ ಕರ್ತವ್ಯಗಳ ಕಲ್ಪನೆಯನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಮೂಲಭೂತ ಕರ್ತವ್ಯಗಳ ಕಲ್ಪನೆಯನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ರಷ್ಯಾ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಪಡೆದಿದ್ದೇವೆ? ಉತ್ತರ ಐರ್ಲ್ಯಾಂಡ್. ಸಂವಿಧಾನದ ರಕ್ಷಕ ಯಾರು? ಸಂವಿಧಾನದ ರಕ್ಷಕ ಯಾರು? ಉತ್ತರ ಸುಪ್ರೀಂ ಕೋರ್ಟ್. ನೆಕ್ಸ್ಟ್, ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಉತ್ತರ ಹರಿಲಾಲ್ ಜೆ ಕನಿಯಾ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತಾಧಿಕಾರ ಜಾರಿಗೆ ಬಂದ ವರ್ಷ? 1950. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸಂವಿಧಾನದ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಉತ್ತರ ನವೆಂಬರ್ 26ರಂದು. ನೆಕ್ಸ್ಟ್ ಕ್ವಶನ್, ಗಣರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಗಣರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಜನವರಿ 26ರಂದು. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಪರಮೋಚ್ಚ ಕಾನೂನು ಯಾವುದು? ಭಾರತದ ಸಂವಿಧಾನದ ಪರಮೋಚ್ಚ ಕಾನೂನು ಯಾವುದು? ಉತ್ತರ ಭಾರತೀಯ ಸಂವಿಧಾನ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದಲ್ಲಿ ಆರಂಭದಲ್ಲಿ ಇದ್ದ ವಿಧಿಗಳ ಸಂಖ್ಯೆ ಎಷ್ಟು? ಭಾರತದ ಸಂವಿಧಾನದಲ್ಲಿ ಆರಂಭದಲ್ಲಿ ಇದ್ದಂಥ ವಿಧಿಗಳ ಸಂಖ್ಯೆ ಎಷ್ಟು? ಉತ್ತರ 395.
ಹಾಗೆ ಆರಂಭದಲ್ಲಿ ಎಷ್ಟು ಭಾಗಗಳಿದ್ದವು? ಭಾರತ ಸಂವಿಧಾನದ ಆರಂಭದಲ್ಲಿ ಎಷ್ಟು ಭಾಗಗಳಿದ್ದವು ಅಂತಂದರೆ 22 ಭಾಗಗಳು. ಓಕೆನಾ? ಸೊ ನೋಡಿ, ಮತ್ತೆ ರಿಪೀಟ್ ಮಾಡ್ತೀನಿ ಇಷ್ಟು ಕ್ವಶನ್ಸು. ಹಣಕಾಸಿನ ತುರ್ತು ಪರಿಸ್ಥಿತಿ ವಿಧಿ 360ರ ಅಡಿಯಲ್ಲಿ ಜಾರಿಯಾಗುತ್ತದೆ. ನೆಕ್ಸ್ಟು ಸಂವಿಧಾನ ತಿದ್ದುಪಡಿ 368ರ ವಿಧಿಯಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಏಕಪೌರತ್ವವನ್ನು ಬ್ರಿಟನ್ ದೇಶದಿಂದ ಪಡೆದಿದ್ದೇವೆ. ನೆಕ್ಸ್ಟ್ ನ್ಯಾಯಾಂಗ ಪರಿಶೀಲನೆಯನ್ನು ಅಮೆರಿಕ ದೇಶದಿಂದ ಪಡೆದಿದ್ದೇವೆ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳ ಕಲ್ಪನೆಯನ್ನು ರಷ್ಯಾ ದೇಶದಿಂದ ಪಡೆದಿದ್ದೇವೆ. ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶದಿಂದ ಪಡೆದಿದ್ದೇವೆ. ನೆಕ್ಸ್ಟ್ ಸಂವಿಧಾನದ ರಕ್ಷಕ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಹರಿಲಾಲ್ ಜೆ ಕನಿಯಾ ಅವರು. ನೆಕ್ಸ್ಟ್ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತಾಧಿಕಾರ ಜಾರಿಗೆ ಬಂದಂಥ ವರ್ಷ 1950. ನೆಕ್ಸ್ಟ್ ಸಂವಿಧಾನ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ನವೆಂಬರ್ 26ರಂದು. ಗಣರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಜನವರಿ 26ರಂದು. ಭಾರತದ ಸಂವಿಧಾನದ ಪರಮೋಚ್ಚ ಕಾನೂನು ಯಾವುದು ಅಂತಂದರೆ ಭಾರತೀಯ ಸಂವಿಧಾನವು ನಮ್ಮ ಭಾರತದ ಪರಮೋಚ್ಚ ಕಾನೂನು ಆಗಿದೆ. ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ಆರಂಭದಲ್ಲಿದ್ದ ವಿಧಿಗಳ ಸಂಖ್ಯೆ 395. ನೆಕ್ಸ್ಟ್ ಆರಂಭದಲ್ಲಿ ಇದ್ದಂಥ ಭಾಗಗಳು. ಭಾರತ ಸಂವಿಧಾನವು ಆರಂಭದಲ್ಲಿ ಇದ್ದಂಥ ಭಾಗಗಳ ಸಂಖ್ಯೆ 22. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಆರಂಭದಲ್ಲಿ ಎಷ್ಟು ಅನುಸೂಚಿಗಳಿದ್ದವು? ಆರಂಭದಲ್ಲಿ ಎಷ್ಟು ಅನುಸೂಚಿಗಳಿದ್ದವು? ಉತ್ತರ 8. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಅನುಸೂಚಿಗಳು ಎಷ್ಟು? ಪ್ರಸ್ತುತ ಅನುಸೂಚಿಗಳು ಎಷ್ಟು? ಉತ್ತರ 12. ಭಾರತೀಯ ಸಂವಿಧಾನದ 9ನೇ ಅನುಸೂಚಿಯನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಭಾರತೀಯ ಸಂವಿಧಾನದ 9ನೇ ಅನುಸೂಚಿಯನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಉತ್ತರ 1ನೇ ತಿದ್ದುಪಡಿ. ನೆಕ್ಸ್ಟ್ ಸಂವಿಧಾನದ 10ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನದ 10ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಪಕ್ಷಾಂತರ ನಿಷೇಧ ಕಾಯ್ದೆ. ನೆಕ್ಸ್ಟ್ ಕ್ವಶನ್, 11ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? 11ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಪಂಚಾಯತ್ ರಾಜ್. ನೆಕ್ಸ್ಟ್ ಕ್ವಶನ್, 12ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? 12ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ನಗರ ಸ್ಥಳೀಯ ಸಂಸ್ಥೆಗಳು. ಓಕೆನಾ? ಮತ್ತೆ ರಿಪೀಟ್ ಮಾಡ್ತೀನಿ. ಆರಂಭದಲ್ಲಿ ಎಷ್ಟು ಅನುಸೂಚಿಗಳಿದ್ದವು ಅಂದರೆ 8 ಅನುಸೂಚಿಗಳಿದ್ದವು. ಓಕೆನಾ? ನೆಕ್ಸ್ಟ್ ಪ್ರಸ್ತುತ ಅನುಸೂಚಿಗಳ ಸಂಖ್ಯೆ ಅಂದರೆ ಇವಾಗಿರುವಂಥ ಅನುಸೂಚಿಗಳ ಸಂಖ್ಯೆ 12. ಭಾರತೀಯ ಸಂವಿಧಾನದ 9ನೇ ಅನುಸೂಚಿಯನ್ನು 1ನೇ ತಿದ್ದುಪಡಿಯಿಂದ ಸೇರಿಸಲಾಯಿತು. ಓಕೆನಾ? ನೆಕ್ಸ್ಟ್ ಸಂವಿಧಾನದ 10ನೇ ಅನುಸೂಚಿಯು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ. ಓಕೆನಾ? ನೆಕ್ಸ್ಟ್ 11ನೇ ಅನುಸೂಚಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ. 12ನೇ ಅನುಸೂಚಿಯು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಅನುಸೂಚಿ ಆಗಿದೆ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಯ ಮಹಾಭಿಯೋಗದ ವಿಧಾನ ಯಾವ ವಿಧಿಯಲ್ಲಿದೆ? ರಾಷ್ಟ್ರಪತಿಯ ಮಹಾಭಿಯೋಗದ ವಿಧಾನ ಯಾವ ವಿಧಿಯಲ್ಲಿದೆ? ಉತ್ತರ 61ನೇ ವಿಧಿ.
ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಯ ಕ್ಷಮಾದಾನ ಅಧಿಕಾರ ಯಾವ ವಿಧಿಯಲ್ಲಿದೆ? ರಾಷ್ಟ್ರಪತಿಯ ಕ್ಷಮಾದಾನ ಅಧಿಕಾರ ಯಾವ ವಿಧಿಯಲ್ಲಿದೆ? ಉತ್ತರ ವಿಧಿ 72. ರಾಜ್ಯಪಾಲರ ಕ್ಷಮಾದಾನ ಅಧಿಕಾರ ಯಾವ ವಿಧಿಯಲ್ಲಿದೆ? ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರ ಕ್ಷಮಾದಾನ ಅಧಿಕಾರ ಯಾವ ವಿಧಿಯಲ್ಲಿದೆ? ಉತ್ತರ 161ನೇ ವಿಧಿ. ನೆಕ್ಸ್ಟ್, ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಉತ್ತರ 148ನೇ ವಿಧಿ. ಚುನಾವಣಾ ಆಯೋಗ ಯಾವ ವಿಧಿಯಲ್ಲಿದೆ? ಚುನಾವಣಾ ಆಯೋಗ ಅನ್ನುವಂಥದ್ದು ಯಾವ ವಿಧಿಯಲ್ಲಿದೆ? ಉತ್ತರ 324ನೇ ವಿಧಿ. ಹಣಕಾಸು ಆಯೋಗ ಯಾವ ವಿಧಿಯಲ್ಲಿದೆ? ಹಣಕಾಸು ಆಯೋಗ ಯಾವ ವಿಧಿಯಲ್ಲಿದೆ? ಉತ್ತರ 280ನೇ ವಿಧಿ. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗ UPSC ಯಾವ ವಿಧಿಯಲ್ಲಿದೆ? ಕೇಂದ್ರ ಲೋಕಸೇವಾ ಆಯೋಗ ಯಾವ ವಿಧಿಯಲ್ಲಿದೆ? ಉತ್ತರ 315ನೇ ವಿಧಿ. ಭಾರತದ ಮಹಾನ್ಯಾಯವಾದಿ ಅಟಾರ್ನಿ ಜನರಲ್ ಯಾವ ವಿಧಿಯಲ್ಲಿದ್ದಾರೆ? ಭಾರತದ ಮಹಾನ್ಯಾಯವಾದಿ ಯಾವ ವಿಧಿಯಲ್ಲಿದ್ದಾರೆ? ಉತ್ತರ 76ನೇ ವಿಧಿ. ರಾಜ್ಯದ ಅಡ್ವೊಕೇಟ್ ಜನರಲ್ ಯಾವ ವಿಧಿಯಲ್ಲಿದ್ದಾರೆ? ರಾಜ್ಯದ ಅಡ್ವೊಕೇಟ್ ಜನರಲ್ ಯಾವ ವಿಧಿಯಲ್ಲಿದ್ದಾರೆ? ಉತ್ತರ 165ನೇ ವಿಧಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಯಾವ ವಿಧಿಯಡಿಯಲ್ಲಿ ಸ್ಥಾಪಿತವಾಗಿದೆ? ಸುಪ್ರೀಂ ಕೋರ್ಟ್ ಯಾವ ವಿಧಿಯಡಿಯಲ್ಲಿ ಸ್ಥಾಪಿತವಾಗಿದೆ? ಉತ್ತರ 124ನೇ ವಿಧಿ. ಹೈಕೋರ್ಟ್ ಯಾವ ವಿಧಿಯಡಿಯಲ್ಲಿ ಸ್ಥಾಪಿತವಾಗಿದೆ? ಹೈಕೋರ್ಟ್ ಯಾವ ವಿಧಿಯಡಿಯಲ್ಲಿ ಸ್ಥಾಪಿತವಾಗಿದೆ? ಉತ್ತರ 214ನೇ ವಿಧಿ. ನೆಕ್ಸ್ಟ್, ಸಂಸತ್ತಿನ ರಚನೆ ಹೇಗಿದೆ? ಸಂಸತ್ತಿನ ರಚನೆ ಹೇಗಿದೆ? ಉತ್ತರ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಕೂಡಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ 552. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ 250. ಓಕೆನಾ. ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಷ್ಟ್ರಪತಿ. ನೆಕ್ಸ್ಟ್, ರಾಜ್ಯಸಭೆಯ ಎಷ್ಟು ಸದಸ್ಯರನ್ನು ರಾಷ್ಟ್ರಪತಿ ನಾಮನಿರ್ದೇಶನ ಮಾಡುತ್ತಾರೆ? ರಾಜ್ಯಸಭೆಯ ಎಷ್ಟು ಸದಸ್ಯರನ್ನು ರಾಷ್ಟ್ರಪತಿ ನಾಮನಿರ್ದೇಶನ ಮಾಡುತ್ತಾರೆ? ಉತ್ತರ 12. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ರಾಷ್ಟ್ರಪತಿಯ ಮಹಾಭಿಯೋಗದ ವಿಧಾನ ಯಾವ ವಿಧಿಯಲ್ಲಿದೆ? ಉತ್ತರ 61ನೇ ವಿಧಿ. ರಾಷ್ಟ್ರಪತಿಯ ಕ್ಷಮಾದಾನ ಅಧಿಕಾರ 72ನೇ ವಿಧಿಯಲ್ಲಿ ಕಂಡುಬರುತ್ತದೆ. ರಾಜ್ಯಪಾಲರ ಕ್ಷಮಾದಾನ ಅಧಿಕಾರ 161ನೇ ವಿಧಿಯಲ್ಲಿ ಕಂಡುಬರುತ್ತದೆ. ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು 148ರ ವಿಧಿಯಲ್ಲಿ ಕಂಡುಬರುತ್ತಾರೆ ಅಥವಾ 148ರ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ. ಚುನಾವಣಾ ಆಯೋಗ 324ರ ವಿಧಿಯಲ್ಲಿ ಕಂಡುಬರುತ್ತದೆ. ಹಣಕಾಸು ಆಯೋಗ 280ರ ವಿಧಿಯಲ್ಲಿ ಕಂಡುಬರುತ್ತದೆ.
ಕೇಂದ್ರ ಲೋಕಸೇವಾ ಆಯೋಗ UPSC 315ರ ವಿಧಿಯಲ್ಲಿ ಕಂಡುಬರುತ್ತದೆ. ಭಾರತದ ಮಹಾನ್ಯಾಯವಾದಿ ಅಟಾರ್ನಿ ಜನರಲ್ 76ನೇ ವಿಧಿಯಲ್ಲಿ ಕಂಡುಬರುತ್ತಾರೆ. ರಾಜ್ಯದ ಅಡ್ವೊಕೇಟ್ ಜನರಲ್ 165ನೇ ವಿಧಿಯಲ್ಲಿ ಕಂಡುಬರುತ್ತಾರೆ. ಸುಪ್ರೀಂ ಕೋರ್ಟ್ 124ರ ವಿಧಿಯಡಿಯಲ್ಲಿ ಸ್ಥಾಪಿತವಾಗಿದೆ. ಹೈಕೋರ್ಟ್ 214ನ ವಿಧಿಯಡಿಯಲ್ಲಿ ಸ್ಥಾಪಿತವಾಗಿದೆ. ಸಂಸತ್ತಿನ ರಚನೆ ರಾಷ್ಟ್ರಪತಿ, ಲೋಕಸಭೆ ಹಾಗೂ ರಾಜ್ಯಸಭೆಯಿಂದ ಕೂಡಿದೆ. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ರಾಜ್ಯಸಭೆಯ 12 ಸದಸ್ಯರನ್ನು ರಾಷ್ಟ್ರಪತಿ ನಾಮನಿರ್ದೇಶನ ಮಾಡುತ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಲೋಕಸಭೆಯ ಅವಧಿಯನ್ನು ವಿಸ್ತರಿಸಬಹುದಾದ ಸಂದರ್ಭ ಯಾವುದು? ಲೋಕಸಭೆಯ ಅವಧಿಯನ್ನು ವಿಸ್ತರಿಸಬಹುದಾದ ಸಂದರ್ಭ ಯಾವುದು? ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ? ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು? ಉತ್ತರ 1951 ಮತ್ತು 52. ಓಕೆನಾ? ನೆಕ್ಸ್ಟ್ ಕ್ವಶನ್, ಮತದಾನದ ಹಕ್ಕು ಯಾವ ವಿಧಿಯಲ್ಲಿದೆ? ಮತದಾನದ ಹಕ್ಕು ಯಾವ ವಿಧಿಯಲ್ಲಿದೆ? ಉತ್ತರ ವಿಧಿ 326. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತದ ಅಧಿಕೃತ ಭಾಷೆ ಯಾವುದು? ಭಾರತದ ಅಧಿಕೃತ ಭಾಷೆ ಯಾವುದು? ಉತ್ತರ ಹಿಂದಿ. ನೆಕ್ಸ್ಟ್ ಕ್ವಶನ್, ಭಾರತದ ಸಹಾಯಕ ಅಧಿಕೃತ ಭಾಷೆ ಯಾವುದು? ಭಾರತದ ಸಹಾಯಕ ಅಧಿಕೃತ ಭಾಷೆ ಯಾವುದು? ಉತ್ತರ ಇಂಗ್ಲಿಷ್. ನೆಕ್ಸ್ಟ್ ಕ್ವಶನ್, ಅಧಿಕೃತ ಭಾಷೆಗೆ ಸಂಬಂಧಿಸಿದ ವಿಧಿ ಯಾವುದು? ಅಧಿಕೃತ ಭಾಷೆಗೆ ಸಂಬಂಧಪಟ್ಟಿರುವಂಥ ವಿಧಿ ಯಾವುದು? ಉತ್ತರ ವಿಧಿ 343. ಓಕೆನಾ? ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನದ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಭಾರತದ ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನದ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಉತ್ತರ ಸಂವಿಧಾನದಲ್ಲಿ ನೇರವಾಗಿ ಉಲ್ಲೇಖಿಸಲಾಗಿಲ್ಲ. ಓಕೆನಾ? ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ, ಓದ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ನ. ಓಕೆನಾ? ಅವರು ನಿಮ್ಮನ್ನು ಕನ್ಫ್ಯೂಸ್ ಮಾಡಬೇಕಂತಲೇ ಈ ಥರ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಭಾರತದ ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನದ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಅಂತಂದರೆ, ಸಂವಿಧಾನದಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ನೇರವಾಗಿ ಉಲ್ಲೇಖಿಸಲಾಗಿಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್, ರಾಷ್ಟ್ರಗೀತೆ ಯಾವುದು? ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ರಾಷ್ಟ್ರಗೀತೆ ಯಾವುದು? ಜನಗಣ ಮನ. ನೆಕ್ಸ್ಟ್, ರಾಷ್ಟ್ರೀಯ ಗಾನ ಯಾವುದು? ರಾಷ್ಟ್ರೀಯ ಗಾನ ಯಾವುದು? ಉತ್ತರ ವಂದೇ ಮಾತರಂ. ನೆಕ್ಸ್ಟ್ ಕ್ವಶನ್, ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದಾದ ಸಂದರ್ಭ ಯಾವುದು? ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದಾದ ಸಂದರ್ಭ ಯಾವುದು? ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಶಿಕ್ಷಣದ ಹಕ್ಕು ಯಾವ ಭಾಗದಲ್ಲಿದೆ? ಶಿಕ್ಷಣದ ಹಕ್ಕು ಯಾವ ಭಾಗದಲ್ಲಿದೆ? ಉತ್ತರ ಭಾಗ 3. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 44ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಜಾರಿಯಾಯಿತು? ಓಕೆನಾ? ಸಂವಿಧಾನದ 44ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಜಾರಿಯಾಯಿತು? ಉತ್ತರ 1978ರಲ್ಲಿ. ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಾಜ್ ವ್ಯವಸ್ಥೆಯು ಸಂವಿಧಾನದಲ್ಲಿ ಸೇರಿದ್ದು
ಯಾವ ವರ್ಷ? ಪಂಚಾಯತ್ ರಾಜ್ ವ್ಯವಸ್ಥೆಯು ಸಂವಿಧಾನದಲ್ಲಿ ಸೇರಿದ್ದು ಯಾವ ವರ್ಷ? ಉತ್ತರ 1992ರಲ್ಲಿ. ಓಕೆನಾ? ಸೊ ನೋಡಿ, ಮತ್ತೆ ರಿಪೀಟ್ ಮಾಡ್ತೀನಿ ಕ್ವಶನ್ಸು. ಲೋಕಸಭೆಯ ಅವಧಿಯನ್ನು ವಿಸ್ತರಿಸಬಹುದಾದ ಸಂದರ್ಭ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭ. ನೆಕ್ಸ್ಟು, ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ 1951 ಮತ್ತು 52. ಮತದಾನದ ಹಕ್ಕು 326ರ ವಿಧಿಯಡಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತದ ಅಧಿಕೃತ ಭಾಷೆ ಹಿಂದಿ. ನೆಕ್ಸ್ಟು, ಭಾರತದ ಸಹಾಯಕ ಅಧಿಕೃತ ಭಾಷೆ ಇಂಗ್ಲೀಷ್. ನೆಕ್ಸ್ಟು, ಅಧಿಕೃತ ಭಾಷೆಗೆ ಸಂಬಂಧಿಸಿದ ವಿಧಿ 343ನೇ ವಿಧಿ. ನೆಕ್ಸ್ಟು, ಭಾರತದ ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನದ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಭಾರತದ ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನದಲ್ಲಿ ನೇರವಾಗಿ ಯಾವ ಭಾಗದಲ್ಲಿಯೂ ಸಹ ಉಲ್ಲೇಖಿಸಲಾಗಿಲ್ಲ. ನೆಕ್ಸ್ಟು, ಭಾರತದ ರಾಷ್ಟ್ರಗೀತೆ ಯಾವುದು? ಜನಗಣಮನ. ರಾಷ್ಟ್ರೀಯ ಗಾನ ಯಾವುದು? ವಂದೇ ಮಾತರಂ. ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದಾದ ಸಂದರ್ಭ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಓಕೆನಾ? ಎರಡಕ್ಕೂ ಸೇಮ್ ಆನ್ಸರು. ಲೋಕಸಭೆಯ ಅವಧಿಯನ್ನು ವಿಸ್ತರಿಸಬಹುದಾದ ಸಂದರ್ಭ ಅಂದ್ರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭ. ಹಾಗೆ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದಾದ ಸಂದರ್ಭ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ನೆಕ್ಸ್ಟು, ಶಿಕ್ಷಣದ ಹಕ್ಕು 3ನೇ ಭಾಗದಲ್ಲಿ ಕಂಡುಬರುತ್ತದೆ. ಶಿಕ್ಷಣದ ಹಕ್ಕು ನಮ್ಮ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಸಂವಿಧಾನದ 44ನೇ ತಿದ್ದುಪಡಿಯನ್ನು 1978ರಲ್ಲಿ ಜಾರಿಗೊಳಿಸಲಾಯಿತು. ನೆಕ್ಸ್ಟು, ಪಂಚಾಯತ್ ರಾಜ್ ವ್ಯವಸ್ಥೆಯು ಸಂವಿಧಾನದಲ್ಲಿ ಸೇರಿದ್ದು 1992ರಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್, ನಗರ ಸ್ಥಳೀಯ ಸಂಸ್ಥೆಗಳ ತಿದ್ದುಪಡಿಯಾಗಿದ್ದು ಯಾವ ವರ್ಷ? ನಗರ ಸ್ಥಳೀಯ ಸಂಸ್ಥೆಗಳ ತಿದ್ದುಪಡಿ ಆದಂಥ ವರ್ಷ ಯಾವುದು? ಉತ್ತರ 1992. ನೆಕ್ಸ್ಟ್, ಸಂವಿಧಾನದ 52ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನದ 52ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 61ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನದ 61ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಇಳಿಸುವುದು. ಓಕೆನಾ? ನೆಕ್ಸ್ಟ್ ಕ್ವಶನ್, ಸಂವಿಧಾನದ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನದ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಶಿಕ್ಷಣದ ಹಕ್ಕು. ನೋಡಿ, ಮತ್ತೆ ಕ್ವಶನ್ಸ್ನ ರಿಪೀಟ್ ಮಾಡ್ತೀನಿ. ನಗರ ಸ್ಥಳೀಯ ಸಂಸ್ಥೆಗಳ ತಿದ್ದುಪಡಿಯಾದಂಥ ವರ್ಷ 1992. ನೆಕ್ಸ್ಟು, ಸಂವಿಧಾನದ 52ನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ. ಸಂವಿಧಾನದ 61ನೇ ತಿದ್ದುಪಡಿ ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಇಳಿಸುವುದು. ಇದಕ್ಕೆ ಸಂಬಂಧಪಟ್ಟಂಥ ತಿದ್ದುಪಡಿ ಆಗಿದೆ. ನೆಕ್ಸ್ಟು, ಸಂವಿಧಾನದ 86ನೇ ತಿದ್ದುಪಡಿ ಶಿಕ್ಷಣದ ಹಕ್ಕು, ಇದಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಂವಿಧಾನದ ಅಂತಿಮ ವ್ಯಾಖ್ಯಾನ ಮಾಡುವವರು ಯಾರು? ಭಾರತದಲ್ಲಿ ಸಂವಿಧಾನದ ಅಂತಿಮ ವ್ಯಾಖ್ಯಾನ ಮಾಡುವವರು ಯಾರು? ಉತ್ತರ ಸುಪ್ರೀಂ ಕೋರ್ಟ್. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಶಿಖರ ಯಾವುದು? ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಶಿಖರ ಯಾವುದು? ಉತ್ತರ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಕ್ವಶನ್, ಭಾರತ ಯಾವ ರೀತಿಯ ರಾಜ್ಯ? ಭಾರತ ಯಾವ ರೀತಿಯ ರಾಜ್ಯವಾಗಿದೆ? ಉತ್ತರ ಒಕ್ಕೂಟಾತ್ಮಕ ವ್ಯವಸ್ಥೆಯೊಂದಿಗೆ ಬಲಿಷ್ಠ ಕೇಂದ್ರ ಹೊಂದಿದ ರಾಜ್ಯ ಆಗಿದೆ. ಓಕೆನಾ? ಇದು ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಭಾರತವು ಒಕ್ಕೂಟಾತ್ಮಕ ವ್ಯವಸ್ಥೆಯೊಂದಿಗೆ ಬಲಿಷ್ಠ ಕೇಂದ್ರವನ್ನು ಹೊಂದಿದಂಥ ರಾಜ್ಯ
ಆಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಪರಮೋಚ್ಚತೆ ಎಂದರೆ ಏನು? ಸಂವಿಧಾನದ ಪರಮೋಚ್ಚತೆ ಎಂದರೆ ಏನು? ಉತ್ತರ, ಸಂವಿಧಾನವೇ ದೇಶದ ಸರ್ವೋಚ್ಚ ಕಾನೂನು. ಓಕೆನಾ. ಇದು ಕೂಡ ಇಂಪಾರ್ಟೆಂಟು, ಇನ್ನೊಂದ್ಸಲ ಹೇಳ್ತೀನಿ. ಸಂವಿಧಾನದ ಪರಮೋಚ್ಚತೆ ಎಂದರೆ ಸಂವಿಧಾನವೇ ದೇಶದ ಸರ್ವೋಚ್ಚ ಕಾನೂನು ಎನ್ನುವಂಥ ಒಂದು ವಾಕ್ಯ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅಧಿಕಾರ ವಿಭಜನೆಯ 3 ಅಂಗಗಳು ಯಾವುವು? ಭಾರತದಲ್ಲಿ ಅಧಿಕಾರ ವಿಭಜನೆಯ 3 ಅಂಗಗಳು ಯಾವುವು? ಉತ್ತರ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಓಕೆನಾ. ಇದು ಕೂಡ ಇಂಪಾರ್ಟೆಂಟು, ಇನ್ನೊಂದ್ಸಲ ಹೇಳ್ತೀನಿ. ಭಾರತದಲ್ಲಿ ಅಧಿಕಾರ ವಿಭಜನೆಯ 3 ಅಂಗಗಳು ಯಾವುವು ಅಂತಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಓಕೆನಾ. ನೆಕ್ಸ್ಟು, ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಯಾವ ರಿಟ್ಗಳನ್ನು ಬಳಸಲಾಗುತ್ತದೆ? ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಯಾವ ರಿಟ್ಗಳನ್ನು ಬಳಸಲಾಗುತ್ತದೆ? ಉತ್ತರ, 5 ರಿಟ್ಗಳನ್ನು ಬಳಸಲಾಗುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸುಪ್ರೀಂ ಕೋರ್ಟ್ ಹೊರಡಿಸಿರುವ ರಿಟ್ಗಳ ಸಂಖ್ಯೆ ಎಷ್ಟು? ಸುಪ್ರೀಂ ಕೋರ್ಟ್ ಹೊರಡಿಸಿರುವ ರಿಟ್ಗಳ ಸಂಖ್ಯೆ ಎಷ್ಟು? ಉತ್ತರ, 5. ನೆಕ್ಸ್ಟು, ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯಲ್ಪಡುವಂಥ ವಿಧಿ ಯಾವುದು? ನೋಡಿ ಫ್ರೆಂಡ್ಸ್, ನಾನಿದು ಕ್ವಶನ್ಸು ಸ್ಟಾರ್ಟಿಂಗಲ್ಲಿನೇ ಹೇಳಿದೆ ಅನಿಸುತ್ತೆ. ವಿಧಿ 32ರನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕ್ವಶನ್ ಅಲ್ಲಿತ್ತು. ಬಟ್ ಅದೇ ಕ್ವಶನ್ ಇಲ್ಲಿ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯಲ್ಪಡುವಂಥ ವಿಧಿ ಯಾವುದು ಅಂತ ತಿರುಗಿಸಿ ಕ್ವಶನ್ನ ಕೇಳಿದ್ದಾರೆ. ಓಕೆನಾ. ಉತ್ತರ, ವಿಧಿ 32. ವಿಧಿ 32ಅನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್ ಇದೆ, ಡಬಲ್ ಸಲ ರಿಪೀಟ್ ಆಗಿದೆ ಇದರಲ್ಲಿನೇ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಶಿಲ್ಪಿ ಯಾರು? ಇದನ್ನು ಹೈಸ್ಕೂಲ್ಗೆ ಹೋಗೋ ಚಿಕ್ಕ ಮಕ್ಕಳನ್ನು ಕೇಳಿದ್ರೆ ಹೇಳ್ತಾರೆ ಆನ್ಸರು. ಭಾರತದ ಸಂವಿಧಾನದ ಶಿಲ್ಪಿ ಯಾರು? ಉತ್ತರ, ಡಾಕ್ಟರ್ BR ಅಂಬೇಡ್ಕರ್. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಕ್ವಶನ್ಸು. ಭಾರತದಲ್ಲಿ ಸಂವಿಧಾನದ ಅಂತಿಮ ವ್ಯಾಖ್ಯಾನ ಮಾಡುವವರು ಸುಪ್ರೀಂ ಕೋರ್ಟ್. ಓಕೆನಾ. ನೆಕ್ಸ್ಟು, ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಶಿಖರ ಸುಪ್ರೀಂ ಕೋರ್ಟ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತವು ಯಾವ ರೀತಿಯ ರಾಜ್ಯವಾಗಿದೆ? ಭಾರತವು ಒಕ್ಕೂಟಾತ್ಮಕ ವ್ಯವಸ್ಥೆಯೊಂದಿಗೆ ಬಲಿಷ್ಠ ಕೇಂದ್ರ ಹೊಂದಿದ ರಾಜ್ಯವಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಪರಮೋಚ್ಚತೆ ಎಂದರೆ ಏನು? ಸಂವಿಧಾನದ ಪರಮೋಚ್ಚತೆ ಎಂದರೆ ಸಂವಿಧಾನವೇ ದೇಶದ ಸರ್ವೋಚ್ಚ ಕಾನೂನು. ಓಕೆನಾ. ನೆಕ್ಸ್ಟು, ಭಾರತದಲ್ಲಿ ಅಧಿಕಾರ ವಿಭಜನೆಯ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಓಕೆನಾ. ನೆಕ್ಸ್ಟು, ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು 5 ರಿಟ್ಗಳನ್ನು ಬಳಸಲಾಗುತ್ತದೆ. ಓಕೆನಾ. ನೆಕ್ಸ್ಟು, ಸುಪ್ರೀಂ ಕೋರ್ಟ್ ಹೊರಡಿಸಿರುವ ರಿಟ್ಗಳ ಸಂಖ್ಯೆ ಕೂಡ 5. ಓಕೆನಾ. ನೆಕ್ಸ್ಟು, ಭಾರತದ ಹೃದಯ ಮತ್ತು ಆತ್ಮ ಎಂದು ಕರೆಯಲ್ಪಡುವ ವಿಧಿ 32ನೇ ವಿಧಿ. ಓಕೆನಾ. ನೆಕ್ಸ್ಟು, ಭಾರತದ ಸಂವಿಧಾನದ ಶಿಲ್ಪಿ ಯಾರು? ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಓಕೆನಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸು ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಾನಿದರಲ್ಲಿ ತುಂಬ ಇನೋವೇಟಿವ್ ಆಗಿರುವಂಥ ಕ್ವಶನ್ಸು, ತುಂಬ ಯೂಸ್ಫುಲ್ ಆಗಿರುವಂಥ ಕ್ವಶನ್ಸು, ತುಂಬ ಸಲ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್, ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಅಂತೂ ತುಂಬ ಯೂಸ್ಫುಲ್ ಆಗಿದೆ ನಿಮಗೆ ಅಂತ ನಾನು ಅಂದ್ಕೊತೀನಿ. ಸೊ ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ, ಅಥವಾ ಇನ್ನೂ ಏನಾದರೂ ಬೇರೆ ಥರ ಕ್ವಶನ್ಸ್ ನಿಮಗೆ ಕೇಳಬೇಕು, ಇದರಲ್ಲಿ ಈ ಥರ ಕ್ವಶನ್ಸ್ ಬೇಕಿತ್ತು ಅಂತ ಏನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದೇ ಕ್ವಶನ್ಸ್ ಮತ್ತು ಆನ್ಸರ್ಸ್ ಬಗ್ಗೆ ವಿಡಿಯೋನ ಮಾಡ್ತೀನಿ. ಹಾಗೆ ಇಷ್ಟು ದಿನ ವೀಡಿಯೋಸ್ನ ನೋಡ್ಕೊಂಬಂದಿರ್ತೀರಲ್ವ, ಅದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ, ಅಥವಾ ಕಮೆಂಟ್ ಮಾಡಿ ಅಂತ ಕೊಟ್ಟಿರೋ ಕ್ವಶನ್ಸಿಗೆ ಏನಾದರೂ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಮಾಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ.
ಸೊ ಇದೇ ಥರ ಯೂಸ್ಫುಲ್ ಆಗಿರುವಂಥ ಟಿಪ್ಸ್, ಯೂಸ್ಫುಲ್ ಆಗಿರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ಗೆ ಮತ್ತು ಹಾಗೆ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಿಮಗೆ ಪ್ರತಿ ಒಂದು ನಿಮಿಷನೂ ಪ್ರತಿ ಒಂದು ಕ್ವಶನ್ ಪ್ರತಿ ಒಂದು ಆನ್ಸರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಎಲ್ಲ ಪಾಯಿಂಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಜೊತೆ ಇದೇ ಥರ ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ, ಅದನ್ನು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.